ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಗರ್ಜನೆ ನ್ಯೂಸ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಗರ್ಜನೆ ನ್ಯೂಸ್ ಚಾನಲ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಗದಗ್, ವಿವಿಧ ಇಲಾಖೆಗಳ ವೃಂದ ಸಂಘಗಳು ಮತ್ತು ನೌಕರ ಸಂಘಟನೆಗಳ ಸಹಯೋಗದಲ್ಲಿ ನೂತನ ಜಿಲ್ಲಾಧ್ಯಕ್ಷರ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಮತ್ತು ನೌಕರರ ಜನಸ್ನೇಹಿ ಕಾರ್ಯಾಗಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಗರ್ಜನೆ ನ್ಯೂಸ್ ಚಾನಲ್. ನಮಸ್ಕಾರ. जय भारत जननीय तनुजाते, जय हे कर्नाटक माते, जय सुंदर नदी वनगण नाडे, जय बीड़ी जय कर्नाटक माते. ಗಿರಿಗೌಡ ಎಚ್ಚರ ಅವರನ್ನ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೇನೆ. ಪ್ರಪ್ರಥಮವಾಗಿ ನನ್ನ ಮನದಲ್ಲಿ ಈಗ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು ಶ್ರೀ ಮಾನ್ಯರಮ ರಾಮ ಸ್ವರೂಪಿ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಮಣಕ್ವಾಡ ಇವರನ್ನ ನನ್ನ ಮನದಲ್ಲಿ ಸ್ಮರಿಸಿ ಅವರ ಪಾದಗಳಿಗೆ ನನ್ನ ಶಿರಸ್ತಾಂಗ ನಮಸ್ಕಾರಗಳನ್ನ ತಿಳಿಸ್ತಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಸರ್ ಆಗಿರ್ಬೋದು, ಹೀಗೆ ಸಿದ್ದಗೌಡ ಪಾಟೀಲ್ ಸರ್ ಆಗಿರ್ಬೋದು, ಎಸ್.ಎನ್. ಬಳ್ಳಾರಿ ಸರ್ ಆಗಿರ್ಬೋದು, ಜೊತೆಗೆ ಇನ್ನು ಹಲವಾರು ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಬರಬೇಕಾಗಿತ್ತು, ಬಂದಿಲ್ಲ. ಅವರು ಕೂಡ ವೈನ್ ಗೌಡ ಸರ್ರನ್ನ, ವಾಸಣ್ಣ ಕೋಡಿಗೇರನ್ನ, ತೋಟಪ್ಪ ಕೋಡಿಗೇರನ್ನ ಮತ್ತು ನಮ್ಮ ಅಶೋಕ್ ಮಂಡಲಿಯನ್ನ, ಜೊತೆಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಇನ್ನೋರ್ವ ನಿಮ್ನಾಯಕ್ ಸರ್ ಅನ್ನ, ಕೆ.ಎಫ್. ಹಳ್ಳರ್ ಸರ್ ಅನ್ನ, ಮತ್ತು ಎಂ ಜಿ ಹಿರೇಮಠರನ್ನ, ಕೆ.ಎಫ್. ಪೂಜಾರ್ ಸರ್ ಅನ್ನ, ಮತ್ತು ಜೊತೆಗೆ ಇನ್ನು ಕೆಲವೇ ನಿಮಿಷಗಳ ಅಧಿಕಾರಿಗಳಿರ್ತಕ್ಕಂಥ ಶ್ರೀಧರ್ ಸರ್ ಅವ್ರನ್ನ ಮತ್ತು ಎಸ್ ಪಿ ಸರ್ನ ಮತ್ತು ಎಲ್ಲ ಅಧಿಕಾರಿಗಳನ್ನ, ನಮ್ಮೆಲ್ಲ ನೌಕರ ಸಂಘದ ಪದಾಧಿಕಾರಿಗಳನ್ನ ಸಮ್ಮುಖದಲ್ಲಿ ಇವತ್ತು ನಾನು ಎರಡು ಮಾತುಗಳನ್ನ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಏನಂತಂದ್ರೆ ಸರ್, ನಿಜವಕ್ಷರು ಇವತ್ತು ನಮ್ಗೆಲ್ಲರಿಗೂ ಕೂಡ ಶಕ್ತಿಯಾಗಿದ್ದಾರೆ. ಯಾವ ರೀತಿ? ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನ 105 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಆ ಇತಿಹಾಸಕ್ಕೆ ಏನಂತಂದ್ರೆ ಸಾಕಷ್ಟು ತಮ್ಮದೇ ಆಗಿರ್ತಕ್ಕಂಥ ಈ ಸಂಘವನ್ನು ಕಟ್ಕೊಂತ ಬಂದಿದ್ದಾರೆ. ಆದ್ರೆ ಇವತ್ತಿನ ದಿನ ಏನು ನಮಗೆ ಸುಮಾರು 8 ವರ್ಷಗಳಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೇಯಸ್ ಅಡಕರ್ ಸಾಹೇಬರು ಬಂದ ಮೇಲೆ ಈ ನೌಕರರ ಸಂಘ ತಮ್ಮದೇ ಇರ್ತಕ್ಕಂಥ ದಿಕ್ಕನ್ನೇ ಬದಲಾಯಿಸಿದೆ ಅಂತಕ್ಕಂಥ ಮಾತನಾಡ್ತಾರೆ. ಯಾಕಂದ್ರೆ ಸುಮಾರು ಅವರು ಬಂದ ಮೇಲೆ ಸಾಕಷ್ಟು ಯೋಜನೆಗಳನ್ನ ನಮ್ಗೆ ಅವರ ಸೌಲಭ್ಯಗಳನ್ನ ನೌಕರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಗದಗ ಜಿಲ್ಲೆ ಜೊತೆಗೆ ಇತರ ಎಲ್ಲ ಜಿಲ್ಲೆಗಳ ಅವರಿಗೆ ಕೊಟ್ಟಿರ್ತಕ್ಕಂಥ ಸಹಕಾರ ನಿಜವಾಗಲೂ ಕೂಡ ರಾಜ್ಯಾಧ್ಯಕ್ಷರಿಗೆ ಗದಗ ಜಿಲ್ಲೆ ಎಲ್ಲ ನೌಕರರು ಮತ್ತು ಸಂಘಟನೆ ನಿಮ್ಮ ಪರವಾಗಿದೆ ಸರ್. ನಿಜವಾಗಲೂ ಕೂಡ ತಾವು ಯಾವ ರೀತಿ ಮಾರ್ಗದರ್ಶನವನ್ನ ಮಾಡ್ತೀರಿ ಆ ರೀತಿಯಲ್ಲಿ ಈ ಗದಗ ಜಿಲ್ಲೆ ಸರ್ಕಾರಿ ನೌಕರ ಸಂಘ ಮುಂದುವರಿತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿಯಾಗಿ
ನಾನು ತೋರ್ತಾ ಇದ್ದೇನೆ. ಪ್ರಪ್ರಥಮವಾಗಿ ನನ್ನ ಮನದಲ್ಲಿ ಇಲ್ಲಿ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು ಶ್ರೀ ಮನ್ನಿರಮ ರಾಮ ಸ್ವರೂಪಿ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಮಣಕ್ವಾಡ ಇವರನ್ನ ನನ್ನ ಮನದಲ್ಲಿ ಸ್ಮರಿಸಿ ಅವರ ಪಾದಗಳಿಗೆ ನನ್ನ ಶಿರಸ್ತಾಂಗ ನಮಸ್ಕಾರಗಳನ್ನ ತಿಳಿಸ್ತಾ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಇವೆಲ್ಲ ಒಂದು ಒಡನಾಟ ಇರ್ತದೆ. ಅಂತ ವ್ಯಕ್ತಿಗಳಿಗೆ ಇಂಥ ವೇದಿಕೆಗಳಿಗೆ ಅವಕಾಶಗಳು ಸಿಗುತ್ತೆ ಅನ್ನೋದನ್ನ ನಾವು ತೆಗೆದುಕೊಳ್ತಾ ಇರೋದೇ ಸಾಕ್ಷಿ ಎನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ನೌಕರರು ಎಲ್ಲರ ಸಹಕಾರದಿಂದ ನಾವಿವತ್ತು ಸಂಘಟನೆಯನ್ನ ಕಟ್ತಾ ಇದ್ದೇವೆ. ಬಹುಶಃ ಇಂಥ ಒಂದು ಸಂದರ್ಭದಲ್ಲಿ ಯಾರಿಗೆ ಸಿಗದೆ ಇರುವಂತ ಅವಕಾಶ ನಮ್ಗೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಹುದ್ದೆಯ ಗೌರವ ಘನತೆಗಳನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಏನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಅಂತ ಹೇಳಿದ್ರೆ ಏನು ಬಹಳ ಫೆಸಿಲಿಟಿ ಕೊಟ್ಟಿರ್ತಾರೆ ಹಾಗೆ ಹೀಗೆ ಎನ್ನುವಂಥದ್ದಲ್ಲ. ಬಹುಶಃ ನಮ್ಗೆ ಎಷ್ಟೇ ಅಧಿಕಾರ ಇರ್ಬೋದು, ನಮ್ಗೆ ಹಣ ಇರ್ಬೋದು, ಅಂತಸ್ತು ಇರ್ಬೋದು, ಐಶ್ವರ್ಯ ಇರ್ಬೋದು, ವೇದಿಕೆ ಪಕ್ಕದಲ್ಲಿ ಬರಬೇಕಾಗಿ ಕೇಳ್ಕೊಂಡಿದ್ದೀನಿ. ನನ್ನ ಹೆಸರನ್ನು ಹೇಳ್ತೀನಿ. ಸಮಯದ ಅಭಾವದಿಂದ ರಾಜ್ಯಾಧ್ಯಕ್ಷ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಈಗಾಗಲೇ ನಮ್ಗೆ ಗೊತ್ತಾದ ಎಲ್ಲ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ ಎಲ್ಲ ಅಧಿಕಾರಿಗಳಿಂದ ವೇದಿಕೆ ಪಕ್ಕದಲ್ಲಿ ಬರಬೇಕಾಗಿ ತಮ್ಮನ್ನ ವಿನಂತಿಸಿಕೊಳ್ತಾ ಇದ್ದೀನಿ. ನಮ್ಮ ಜಿಲ್ಲಾಧ್ಯಕ್ಷ